ಸಂಜೆ ಹೊತ್ತಲ್ಲಿ ಏನಾದರೂ ಗರಿಗರಿಯಾಗಿ ಸ್ನ್ಯಾಕ್ಸ್ ತಿನ್ನಬೇಕು ಅಂದಾಗ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಡಿಫ್ರೆಂಟ್ ಆದ ಸ್ಟೈಲ್ನಲ್ಲಿ ಡಿಫ್ರೆಂಟ್ ಆದ ಟೇಸ್ಟ್ನಲ್ಲಿ ಏನಾದರೂ ರುಚಿಯಾಗಿ ಮಾಡ್ಕೊಂಡು ತಿನ್ನಬೇಕು ಅಂದಾಗ ಈ ಸ್ನ್ಯಾಕ್ಸನ್ನು ಖಂಡಿತ ಟ್ರೈ ಮಾಡಿ ನೋಡಿರಿ. ತುಂಬ ರುಚಿಯಾಗಿರುತ್ತೆ. ಸೂಪರ್ ಕ್ರಿಸ್ಪಿಯಾಗಿ ನೋಡಿರಿ, ಒಳಗಡೆ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿರುತ್ತೆ. ಹಾಗಾದರೆ ನೋಡಿರಿ ಹೇಗೆ ಮಾಡೋದು ಅಂತ ಹೇಳಿ ತುಂಬ ಈಸಿ ಮೆಥಡ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ, ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಕೊಡಿ. ಈಗ ನೋಡಿರಿ, ನಾನು ಇದನ್ನು ಒಂದು ಆಲೂಗಡ್ಡೆನ ಬಳಸಿ ಮಾಡ್ತಾ ಇದ್ದೀನಿ. ಇದು ಹಸಿ ಆಲೂಗಡ್ಡೆನ ತೊಗೊಂಡಿದ್ದೀನಿ ನಾನು. ಇದು ಕುದಿಸಿದ್ದಲ್ಲ, ಹಸಿ ಇರುವಂತಹ ಆಲೂಗಡ್ಡೆನ ಬಳಸ್ಕೊಂಡ್ಬಿಟ್ಟು ಇವತ್ತು ಈಸಿಯಾದ ಮೆಥಡ್ನಲ್ಲಿ ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಇಲ್ಲಿ ಮೇಲೆ ಇರುವಂತಹ ಎಲ್ಲ ಸಿಪ್ಪೆಯನ್ನು ಈ ಥರ ಗ್ರೇಟ್ ಮಾಡಿ ತೊಗೊಳ್ರಿ. ಸಿಪ್ಪೆ ಇದ್ದರೆ ಸ್ನ್ಯಾಕ್ಸು ಚೆನ್ನಾಗಿ ಬರೋದಿಲ್ಲ. ಆಮೇಲೆ ಇದರಲ್ಲಿ ಚಿಕ್ಕ ಚಿಕ್ಕದಾದಂತಹ ಧೂಳು ಅಥವಾ ಮಣ್ಣು ಇರುತ್ತೆ, ಅದೆಲ್ಲ ಹೋಗ್ಬಿಡುತ್ತೆ. ನೋಡಿರಿ, ಈ ಥರ ನಾವು ಗ್ರೇಟ್ ಮಾಡಿ ತೊಗೊಂಬಿಡ್ರಿ. ಈಗ ನೋಡಿರಿ, ಎಲ್ಲ ಸಿಪ್ಪೆನೂ ತೆಗೆದ್ಮೇಲೆ ಇದನ್ನು ಒಂದು ಗ್ರೇಟರಿಂದ ಈ ಥರ ತುರ್ಕೊಂಬಿಡ್ರಿ. ನಾವು ಕೊಬ್ಬರಿ ತುರಿಯೋದೆಲ್ಲ ಇರುತ್ತಲ್ಲ, ಅದರಲ್ಲಾದರೂ ನೀವು ಗ್ರೇಟ್ ಮಾಡ್ಬೋದು, ಅಥವಾ ಚೀಸ್ ಗ್ರೇಟರ್ ಇದ್ದರೆ ಅದರಲ್ಲಾದರೂ ನೀವು ಈ ರೀತಿ ಗ್ರೇಟ್ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಲೇಯರ್ಸ್ನ ಗ್ರೇಟ್ ಮಾಡಿ ತೊಗೋತಾ ಇದ್ದೀನಿ. ತುಂಬ ಚಿಕ್ಕದಾಗೋಲ್ಲ, ತುಂಬ ದಪ್ಪವಾಗೂ ಇಲ್ಲ, ಆ ರೀತಿ ನಾನಿಲ್ಲಿ ಗ್ರೇಟ್ ಮಾಡಿ ತೊಗೋತೀನಿ. ನೋಡಿರಿ, ಈ ರೀತಿ ಲೇಯರ್ಸ್ ಗ್ರೇಟ್ ಮಾಡೋದ್ರಿಂದ ಸ್ನ್ಯಾಕ್ಸು ತುಂಬ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನೋಡಿರಿ, ಎಲ್ಲ ಲೇಯರ್ಸನ್ನು ನಾನಿಲ್ಲಿ ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಆಲೂಗಡ್ಡೆ ತೊಗೊಂಡ್ರೆ ಇಷ್ಟು ಲೇಯರ್ಸ್ ಬರುತ್ತೆ. ನೀವು ಸ್ನ್ಯಾಕ್ಸ್ ಏನಾದರೂ ಜಾಸ್ತಿ ಮಾಡಬೇಕು ಅಂದರೆ ನೀವು ಜಾಸ್ತಿ ಆಲೂಗಡ್ಡೆನ ಬಳಸ್ಬೋದು. ಬಟ್ ನಾನಿಲ್ಲಿ ಒಂದು ಆಲೂಗಡ್ಡೆನ ಬಳಸಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಲೇಯರ್ಸ್ನೆಲ್ಲ ನೀರಲ್ಲಿ ಹಾಕಿ ಇದನ್ನು ನೀಟಾಗಿ ಒಂದು 2-3 ಸತಿ ಇದನ್ನು ನೀರಿನಲ್ಲಿ ತೊಳ್ಕೊಂಡು ಹಿಂಡಿ ತೊಗೊಳ್ರಿ. ನೀರೆಲ್ಲ ಬಸ್ತು ತೊಗೋಬೇಕು, ಯಾಕೆಂದರೆ ಇದರಲ್ಲಿ ನೀರಿನ ಅಂಶ ಇರಬಾರ್ದು. ಆಮೇಲೆ ಆಲೂಗಡ್ಡೆ ಲೇಯರ್ಸ್ ಯಾಕೆ ವಾಶ್ ಮಾಡಬೇಕು ಅಂದರೆ ಇದರಲ್ಲಿ ತುಂಬ ಸ್ಟಾರ್ಚ್ ಇರುತ್ತೆ ನೋಡಿರಿ ಆಲೂಗಡ್ಡೆಯಲ್ಲಿ, ಅದೆಲ್ಲ ಹೋಗಬೇಕು ಅಂದರೆ ಇದನ್ನು ನೀರಿನಲ್ಲಿ ತೊಳಿಬೇಕು. ಮತ್ತು ನೋಡಿರಿ, ನೀರಿನಲ್ಲಿ ತೊಳೆಯೋದ್ರಿಂದ ಆಲೂಗಡ್ಡೆ ಲೇಯರ್ಸು ಈ ರೀತಿ ಹಾರ್ಡಾಗಿ ಬರುತ್ತೆ. ನೋಡಿರಿ, ನಾನೀಗ ಇದನ್ನು 2-3 ಸತಿ ನೀರಿನಲ್ಲಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಇವೆರಡನ್ನು ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಏನು ಮಾಡಿರಿ, ಇದನ್ನು ಸೈಡಿಗೆ ಎತ್ತಿಡ್ಬಿಡ್ರಿ. ಯಾಕಂದರೆ ಇದರಲ್ಲಿರುವಂತಹ ಮೆಕ್ಕಿದಂಥ ನೀರಿನಂಶ ಏನಿದೆ ಎಲ್ಲ ಬಿಟ್ಕೊಂಡು ಇನ್ನೂ ಡ್ರೈ ಆಗಿ ಬರುತ್ತೆ. ನೋಡಿರಿ, ಇದನ್ನು ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಡ್ರಿ. ಈಗ ನಾನಿಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾವು ಚಪಾತಿ ಮಾಡೋಕ್ಕೆ ಬಳಸುವಂತಹ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿರಿ, ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಇದನ್ನು ಗಟ್ಟಿಯಾದಂಥ ಹಿಟ್ಟನ್ನು ನಾವಿಲ್ಲಿ ಪ್ರಿಪೇರ್ ಮಾಡ್ಕೊಂಬರ್ಬೇಕು. ಈಗ ಇದಕ್ಕೆ ಸ್ವಲ್ಪ ನಾನು ಸ್ಪೈಸಸನ್ನು ಹಾಕ್ತೀನಿ. ನೋಡಿರಿ, ಇಲ್ಲಿ ಕಸ್ತೂರಿ ಮೆಥಿನ ಹಾಕ್ತಾಯಿದ್ದೀನಿ. ಸಣ್ಣಗೆ ಇದನ್ನು ಪ್ರೆಸ್ ಮಾಡಿ ತಿಕ್ಕಿ ಹಾಕ್ರಿ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು. ಆಮೇಲೆ 1 ಸ್ಪೂನಷ್ಟು ಅಜ್ವಾಯಿನನ್ನು ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಕೈಲಿಂದ ಸ್ವಲ್ಪ ತಿಕ್ಕಿ ಹಾಕ್ರಿ, ತುಂಬ ಚೆನ್ನಾಗಿ ಇದ್ರದ್ದೆಲ್ಲ ಫ್ಲೇವರ್ ಬರುತ್ತೆ. ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ರಿ. ಹಿಟ್ಟನ್ನ ಹಾಕಬೇಕಾದ್ರೆ ನಾವೆಲ್ಲ ಮಾಮೂಲು ಟೇಸ್ಟಿಗೋಸ್ಕರ ಉಪ್ಪು ಹಾಕ್ತೀವಲ್ವ, ಅಷ್ಟು ಉಪ್ಪನ್ನು ಹಾಕಿ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ರಿ. ಒಂದು ಸರಿ ಚೆನ್ನಾಗಿ ಇದನ್ನು ಡ್ರೈ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನೋಡಿರಿ, ಇದು ಕಾದಿದ್ದ ಎಣ್ಣೆ ಅಲ್ಲ, ಬಿಸಿ ಎಣ್ಣೆ ಅಲ್ಲ, ಇದು ತಣ್ಣಗಿರುವಂಥ ಎಣ್ಣೆನೇ. 1-2 ಸ್ಪೂನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ರಿ. ಎಣ್ಣೆನಲ್ಲೇ ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಗಟ್ಟಿಯಾಗಿ ನಾದಬೇಕು. ಚಪಾತಿ ಹಿಟ್ಟಿನಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು. ನೋಡಿರಿ, ಚಪಾತಿ ಹಿಟ್ಟಿನ ಥರ ಸ್ಮೂತಾಗಿ ನಾದಕ್ಕೆ ಹೋಗ್ಬೇಡ್ರಿ. ಗಟ್ಟಿಯಾದಂಥ ಡೋವನ್ನು ಇಲ್ಲಿ ರೆಡಿ ಮಾಡ್ಕೊಳ್ರಿ. ಯಾಕಂದರೆ ಸ್ನ್ಯಾಕ್ಸ್ ಗರಿಯಾಗಿ ಬರಬೇಕು ಅಂದರೆ ನಾವು ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೋಬೇಕು. ಜಾಸ್ತಿ ನೀರು ಹಾಕಿ ಸಾಫ್ಟಾಗಿ ಮಾಡೋಕ್ಕೆ ಹೋಗಬಾರ್ದು. ಹೇಗೆ ನೀವು ಗಟ್ಟಿಯಾಗಿ ನಾದ್ಕೋತೀರೋ ಅದೇ ರೀತಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿರಿ, ಸ್ನ್ಯಾಕ್ಸು ಸ್ವಲ್ಪನೇ ನೀರು ಹಾಕಿ ನಾದ್ರಿ ಚೆನ್ನಾಗಿ ಬರುತ್ತೆ. 1-2 ನಿಮಿಷ ಟೈಮ್ ತೊಗೊಳುತ್ತೆ. ನೋಡಿರಿ, ಈಗ ಹಿಟ್ಟು ಇಲ್ಲಿ ರೆಡಿ ಆಯಿತು. ನಾದಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ಒಂದು 5-10 ನಿಮಿಷ ಸ್ವಲ್ಪ ನೆನೆಯಕ್ಕೆ ಬಿಟ್ಟರೆ ಇನ್ನೂ ಚೆನ್ನಾಗಿದು ಹಿಟ್ಟು ನೆನೆದು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೋಡಿರಿ, ಇಲ್ಲಿ ಒಂದು 10 ನಿಮಿಷ ಆದಮೇಲೆ ಈ ರೀತಿ ರೋಲ್ ಮಾಡ್ಕೊಳ್ರಿ. ರೋಲ್ ಮಾಡಿಕೊಂಡು ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ರಿ. ಈ ಥರ ನೋಡಿರಿ, 1 ಕಪ್ ಹಿಟ್ಟಿನಲ್ಲಿ ನಾನಿಲ್ಲಿ 3 ಚಪಾತಿ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ನೋಡಿರಿ, ಈ ರೀತಿ ಮಾಡಿಕೊಂಡು ಸೇಮ್ ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಇದನ್ನು ಹಿಟ್ಟನ್ನು ಹಾಕಿ ಲಟ್ಟಿಸ್ಕೊಳ್ರಿ. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ದಪ್ಪಗೂ ಇರಬಾರ್ದು, ಆ ರೀತಿ ಇದನ್ನು ಲಟ್ಟಿಸ್ಬೇಕು. ತುಂಬ ತೆಳ್ಳಗೆ ಲಟ್ಟಿಸಿದ್ರೆ ಬೇಗ ಕಟ್ಟಾಗುತ್ತೆ. ಹಾಗಾಗಿ ಸ್ವಲ್ಪ
ದಪ್ಪಗನೇ ಇರಲಿ, ಚೆನ್ನಾಗಿ ಬರುತ್ತೆ ನೋಡಿರಿ. ಈಸಿಯಾಗಿ ಮಾಡ್ಬೋದು. ನಿಮಗೆ ಎಣ್ಣೆ ಬೇಕು ಅಂದರೆ ಎಣ್ಣೆ ಹಚ್ಚಿ ಲಟ್ಟಿಸ್ರಿ, ಇಲ್ಲಾಂದರೆ ಈ ಥರ ಒಣ ಹಿಟ್ಟು ಹಾಕಿ ಲಟ್ಟಿಸ್ರಿ, ಬೇಗನೆ ಆಗುತ್ತೆ. ಮಾಡಿದಂತಹ 3 ಉಂಡೆಗಳನ್ನು ಸಹಿತ ಇದೇ ರೀತಿ ಚಪಾತಿ ರೀತಿ ಲಟ್ಟಿಸ್ಕೊಳ್ರಿ. ಒಂದು ಹತ್ರ ತೆಳ್ಳಗೆ ಒಂದು ಹತ್ರ ದಪ್ಪ ಮಾಡೋಕ್ಕೆ ಹೋಗ್ಬೇಡ್ರಿ. ನೀಟಾಗಿ ಇದನ್ನು ಈಕ್ವಲ್ ಆಗಿ ಲಟ್ಟಿಸ್ಕೊಳ್ರಿ. ನೋಡಿರಿ, ಇದೇ ರೀತಿ 3 ಚಪಾತಿನೂ ನಾನಿಲ್ಲಿ ಲಟ್ಟಿಸಿ ರೆಡಿ ಮಾಡಿ ತಗೋತೀನಿ. ನೋಡಿರಿ, ತುಂಬ ದೊಡ್ಡದು ಇರಬಾರ್ದು, ತುಂಬ ಸಣ್ಣದು ಇರಬಾರ್ದು. ನೋಡಿರಿ, ಈ ರೀತಿ ಲಟ್ಟಿಸ್ಕೋಬೇಕು. ಇಷ್ಟು ದಪ್ಪ ಇದ್ದರೆ ಸಾಕು ನೋಡಿರಿ. ಯಾಕೆಂದರೆ ನಾವು ಇಲ್ಲಿ ಕರಿಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ದಪ್ಪ ಆದರೆ ಪೂರ್ತಿ ದಪ್ಪ ಆದರೂ ಚೆನ್ನಾಗಿರಲ್ಲ, ಪೂರ್ತಿ ತೆಳ್ಳಗಾದರೂ ಚೆನ್ನಾಗಿರಲ್ಲ. ಇಲ್ಲಿ ನೋಡಿ, ನಾವು ಫಸ್ಟ್ ಏನು ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಹಾಕಿ ಆಲೂಗಡ್ಡೆ ಲೇಯರ್ಸ್ನೆಲ್ಲ ಕಲಸಿ ಇಟ್ಟಿದ್ವಲ್ಲ, ಅದು ನೋಡಿರಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಈಗ ಅದನ್ನು ಸ್ವಲ್ಪ ಹಿಂಡಿಬಿಟ್ಟು ತೆಗೆದು ಸಪ್ರೇಟ್ ಮಾಡ್ಕೊಳ್ರಿ. ಯಾಕೆಂದರೆ ಅದ್ರ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ. ನಾವು ಹೀಗೆ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ, ಸ್ನ್ಯಾಕ್ಸ್ ಎಲ್ಲ ಕಟ್ಟಾಗುತ್ತೆ. ಹಾಗಾಗಿ ಇದರಲ್ಲಿರುವಂಥ ನೀರಿನ ಅಂಶ ಚೆನ್ನಾಗಿ ಹಿಂಡಿ ಇಲ್ಲ ಕಾಟನ್ ಬಟ್ಟೆಯಲ್ಲಿ ಬಸ್ತು ತೊಗೊಳ್ರಿ. ನೀರಿನ ಅಂಶ ಏನೂ ಇರಬಾರ್ದು ಅದರಲ್ಲಿ. ಇದನ್ನು ಮತ್ತೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು, ಈಗ ನೋಡಿರಿ ಎಲ್ಲ ಪೂರ್ತಿಯಾಗಿ ಡ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ನಾನಿಲ್ಲಿ 1 ಕಪ್ಪಷ್ಟು ಪಾಲಕ್ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಪಾಲಕ್ ಸೊಪ್ಪು ಸೇರಿಸಿದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ ನೋಡಿ. ಸ್ಪೈಸಸ್ಗೆ ನಿಮಗೇನು ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಅರ್ಧ ಸ್ಪೂನಷ್ಟು ನಾನು ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಹಾಕಿದ್ದೀನಿ. ನೀವು ಬೇಕಂದರೆ ಅಚ್ಚ ಖಾರದ ಪುಡಿನೂ ಹಾಕ್ಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಹಾಕ್ತಿದ್ದೀನಿ. ಚೆನ್ನಾಗಿ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ರಿ. ಮಸಾಲೆ ಎಲ್ಲ ಸ್ಪ್ರೆಡ್ ಆಗೋ ರೀತಿ ಮಿಕ್ಸ್ ಮಾಡಿಕೊಂಡು, ಈಗ ನಾವೇನು ಚಪಾತಿ ಥರ ಲಟ್ಟಿಸ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡಿರಿ. ಚಪಾತಿ ಪೂರ್ತಿಯಾಗಿ ಸ್ಪ್ರೆಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಕೆಳಗಡೆ ಎಡ್ಜಸ್ಗೆ ಮತ್ತು ಮೇಲ್ಗಡೆ ಎಡ್ಜಸ್ಗೆ ಈ ರೀತಿ ಹಾಕ್ಕೊಳ್ರಿ. ಮಧ್ಯದಲ್ಲಿ ಗ್ಯಾಪ್ ಬಿಟ್ರಿ, ಮಧ್ಯದಲ್ಲಿ ಹಾಕಕ್ಕೆ ಹೋಗ್ಬಿಡಿ. ನೋಡಿರಿ, ಮಧ್ಯದಲ್ಲಿ ಗ್ಯಾಪ್ ಬಿಟ್ಟು ಈ ರೀತಿ ಇದನ್ನು ಹಾಕ್ಕೊಳ್ರಿ. ನಿಮಗೆ ಪಾಲಕ್ ಸೊಪ್ಪು ಬೇಕಂದರೆ ಪಾಲಕ್ ಸೊಪ್ಪು ಹಾಕ್ಬೋದು, ಇಲ್ಲಾಂದರೆ ಸಬ್ಬಸಿಗೆ ಸೊಪ್ಪು, ನಿಮ್ಮ ಹತ್ರ ಯಾವುದು ಸೊಪ್ಪು ಅವೈಲೇಬಲ್ ಇದೆಯೋ ಅದನ್ನು ಹಾಕಿರಿ. ಯಾವುದೂ ಇಲ್ಲ ಅಂದರೆ ಬರೀ ಕೊತ್ತಂಬರಿ ಸೊಪ್ಪನ್ನಾದರೂ ಹಾಕ್ಬೋದು. ಇಲ್ಲಿ ನೋಡಿರಿ, ಮಧ್ಯದಲ್ಲಿ ಏನು ಗ್ಯಾಪ್ ಬಿಟ್ಟಿರ್ತೀವಲ್ಲ ಅಲ್ಲಿ ಕಟ್ ಮಾಡಿರಿ. ಕಟ್ ಮಾಡಿ ಇದನ್ನು ಸಪ್ರೇಟಾಗಿ ತಗೊಂಬಿಡ್ರಿ. ತಗೊಂಡು ನೋಡಿರಿ, ನಾವು ಈ ರೀತಿ ಕೋನ್ ಶೇಪ್ನಲ್ಲಿ ಇದನ್ನು ಸುತ್ತಬೇಕು. ನೋಡ್ತಿದ್ದೀರಲ್ವ, ಇದೇ ರೀತಿ ಸುತ್ತಕೊಳ್ರಿ. ಮಸಾಲೆನ ಪೂರ್ತಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ರಿ. ಈಗ ಇದನ್ನು ಎಡ್ಜಸ್ಟ್ ಏನಿರುತ್ತೆ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ನೀಟಾಗಿ ಇದನ್ನು ಈ ರೀತಿ ನಾವು ಪರೋಟ ಎಲ್ಲ ಲಟ್ಟಿಸ್ಕೊತೀವಲ್ಲ ಆ ರೀತಿ ಉಳ್ಳೆನ ಇದನ್ನು ರೆಡಿ ಮಾಡಿಕೊಡ್ರಿ. ಮಧ್ಯದಲ್ಲಿ ಪ್ರೆಸ್ ಮಾಡಿದ್ರೆ ಬರುತ್ತೆ ನೋಡಿರಿ, ಚೆನ್ನಾಗಿ ಬರುತ್ತೆ. ಈಗ ನೆಕ್ಸ್ಟ್ ಇದನ್ನು ಸಹಿತ ತೋರಿಸ್ತೀನಿ ನೋಡಿರಿ. ಎಡ್ಜಸ್ಟ್ನ ಕೋನ್ ಟೈಪ್ನಲ್ಲಿ ನಾವು ಇದನ್ನು ಸುತ್ಕೋಬೇಕು. ಅವಾಗ ಏನಾಗುತ್ತೆ, ನಾವು ಫಿಲ್ಲಿಂಗ್ ಮಾಡಿರುವಂತಹ ಮಸಾಲೆ ಏನಾಗುತ್ತೆ ಹೊರಗಡೆ ಹೋಗಿ ಬರೋದಿಲ್ಲ, ಚೆನ್ನಾಗಿದು ಬೈಂಡಿಂಗ್ ಆಗುತ್ತೆ ನೋಡಿ. ಈ ರೀತಿ ಸುತ್ಕೊಂಡ್ಬಿಟ್ಟು ಮೇಲೆಯಿಂದ ಸ್ವಲ್ಪ ಪ್ರೆಸ್ ಮಾಡಿ, ಪ್ರೆಸ್ ಆಗಲಿಲ್ಲ ಅಂದರೆ ಸ್ವಲ್ಪ ನೀರು ಹಚ್ಚಿಬಿಟ್ಟು ಪ್ರೆಸ್ ಮಾಡಿದ್ರೆ ಅಂಟ್ಕೊಳ್ಳುತ್ತೆ. ಈಗ ಇದನ್ನು ಪರೋಟ ರೀತಿ ಇದನ್ನು ಹತ್ತಿಟ್ಕೊಂಬಿಡ್ರಿ. ನೋಡಿರಿ, ರೆಡಿ ಆಯಿತು. ಇದೇ ರೀತಿ ಇನ್ನು ಮಿಕ್ಕಿದ್ದೆಲ್ಲದನ್ನು ನಾನು ರೆಡಿ ಮಾಡ್ಕೋತೀನಿ. ನೋಡಿರಿ, ಪರ್ಫೆಕ್ಟಾಗಿ ಎಲ್ಲದನ್ನು ನಾನಿಲ್ಲಿ ಪ್ರಿಪೇರ್ ಮಾಡಿದ್ದೀನಿ. ಈಗ ಒಂದು ತಟ್ಟೆ ತೊಗೊಳ್ರಿ, ಅದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಗ್ರೀಸ್ ಮಾಡಿರಿ. ಎಣ್ಣೆ ಹಚ್ಚಿಬಿಟ್ಟು ಅಂಟ್ಕೋಬಾರ್ದು ಅಂಥೇಳಿ. ಈಗ ಇದನ್ನೆಲ್ಲನ ರೆಡಿ ಮಾಡ್ಕೊಂಡಂಥ ಪರೋಟ ಲೇಯರ್ಸ್ ಏನಿದೆ ಇದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ರಿ. ಹಾಕ್ಕೊಂಡ್ಬಿಟ್ಟು ಒಂದು ಸ್ಟ್ರೈನರ್ ತೊಗೊಂಡು ಇದರಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ನೋಡಿರಿ ಒಂದು 5 ರಿಂದ 10 ನಿಮಿಷ ನಾವು ಇದನ್ನು ಸ್ಟೀಮ್ ಮಾಡಬೇಕು. ನೀವು ಇದನ್ನು ಇಡ್ಲಿ ಪಾತ್ರೆನಲ್ಲಾದರೂ ಮಾಡ್ಬೋದು, ಇಲ್ಲವಂದರೆ ಈ ರೀತಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಅದ್ರ ಮೇಲೆ ಇಟ್ಟು ಇದನ್ನು ನೀವು ಸ್ಟೀಮ್ ಮಾಡ್ಬೋದು. ನಾನು ಆಲ್ರೆಡಿ ಇಲ್ಲಿ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ಇದನ್ನು 5 ರಿಂದ 10 ನಿಮಿಷ ನಾನು ಸ್ಟೀಮ್ ಮಾಡ್ಕೊಂಬರ್ತೀನಿ. ಯಾಕಂದರೆ ಸ್ಟೀಮ್ ಮಾಡೋದ್ರಿಂದ ನಾವು ಒಳಗಡೆ ಏನು ಆಲೂಗಡ್ಡೆ ಲೇಯರ್ಸ್ ಎಲ್ಲ ಹಾಕಿದ್ದೀವಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಆಮೇಲೆ ನಾವು ಅದನ್ನು ಫ್ರೈ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಇಲ್ಲಿ ಒಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ಸ್ಟೀಮ್ ಆಗಿದೆ. ನೋಡ್ತಾ ಇರ್ಬೋದು, ಬಿಸಿ ಬಿಸಿಯಾಗಿ ಸೂಪರಾಗಿದೆ. ನಿಮಗೆ ಮೋಮೋಸ್ ಏನಾದರೂ ಇಷ್ಟ ಇದ್ದರೆ ನೀವು ಇದನ್ನು ಇದೇ ರೀತಿ ಮೋಮೋಸ್ ಥರ ಚಟ್ನಿ ಜೊತೆ ತಿನ್ಬೋದು. ಈಗ ಇದನ್ನು ತೆಗೆದುಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡ್ತೀನಿ. ಒಂದು 5 ನಿಮಿಷ ಬಿಡ್ರಿ, ಕಂಪ್ಲೀಟಾಗಿ ತಣ್ಣಗಾಗಬೇಕು. ಇದು ಬಿಸಿ ಇರಬಾರ್ದು ನೋಡಿರಿ, ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಬಳಸೋಣ. ಈಗ ಅದು ತಣ್ಣಗಾಗಲಿ. ಈಗ ನಾನು ಇಲ್ಲಿ ಇದಕ್ಕೊಂದು ಸ್ಲರಿನ ರೆಡಿ ಮಾಡ್ಕೋತೀನಿ. ಈಗ ಒಂದು ಬೌಲ್ ತೊಗೊಳ್ರಿ, ಇದಕ್ಕೆ 1-2 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ರಿ. ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟನ್ನಾದರೂ ಬಳಸ್ಬೋದು. ಈಗ ನೋಡಿರಿ,
ಸ್ವಲ್ಪ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು. ಆಮೇಲೆ 1 ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ನೋಡಿರಿ ಸ್ವಲ್ಪ ಇದಕ್ಕೆ 1 ಸ್ಪೂನಷ್ಟು ಎಳ್ಳನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಬಿಳಿ ಎಳ್ಳನ್ನು ಬಳಸ್ತಾ ಇದ್ದೀನಿ. ನೀವು ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ನಿಮ್ಮ ಹತ್ರ ಯಾವುದಿದೆ ಅದನ್ನು ನೀವು ಹಾಕಿರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಕಿದ್ದನ್ನು ನೋಡಿರಿ ಸ್ವಲ್ಪನೇ ನೀರು ಹಾಕಿ ಇದನ್ನು ಕ್ರೀಮಿ ಟೆಕ್ಸ್ಚರ್ಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನು. ಚೆನ್ನಾಗಿ ನೋಡಿರಿ ಇದು ಒಳ್ಳೆ ಬೈಂಡಿಂಗ್ ಕೊಡುತ್ತೆ, ಸೂಪರಾಗಿರುತ್ತೆ. ತುಂಬ ನೀರು ಮಾಡೋಕ್ಕೆ ಹೋಗಬೇಡ್ರಿ, ತುಂಬ ನೀರು ಇರಬಾರ್ದು, ತುಂಬ ಗಟ್ಟಿಯಾಗಿರ್ಬಾರ್ದು. ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ನಲ್ಲಿ ಇದನ್ನು ರೆಡಿ ಮಾಡ್ಕೊಳ್ರಿ. ನೋಡಿರಿ ಸ್ಲರಿ ಇಲ್ಲಿ ರೆಡಿ ಆಯಿತು. ಈ ರೀತಿ ಇರಬೇಕು ನೋಡಿರಿ, ಇಷ್ಟ ಆದರೆ ಸಾಕು. ಈಗ ಇದು ಪರ್ಫೆಕ್ಟ್ ಆಗಿದೆ. ಇದನ್ನೀಗ ಸೈಡ್ಗೆ ಎತ್ತಿಡೋಣ. ಇಲ್ಲಿ ನೋಡಿರಿ ನಾವು ಪ್ರಿಪೇರ್ ಮಾಡ್ಕೊಂಡಂಥ ಸ್ನ್ಯಾಕ್ಸು ತಣ್ಣಗಾಗಿದೆ ನೋಡಿರಿ, ಪೂರ್ತಿ ತಣ್ಣಗಾಗಿದೆ. ಈಗ ಇದನ್ನು ಮಧ್ಯದಲ್ಲಿ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿರಿ ನಿಮಗೆ ಮೋಮೋಸ್ ಇಷ್ಟ, ಮೋಮೋಸ್ ಇದೇ ಥರ ತಿನ್ನಬೇಕು ಅನ್ನೋರು ನೀವು ಸ್ಟೀಮ್ ಮಾಡಿ ಹೀಗೇ ತಿನ್ಬೋದು. ಸ್ವಲ್ಪ ಸ್ನ್ಯಾಕ್ಸ್ ಥರ ಗರಿಯಾಗಿ ನಮಗೆ ಕ್ರಿಸ್ಪಿಯಾಗಿ ಬೇಕು ಚಟ್ಪಟ ಅನ್ನೋರು ಇದನ್ನು ಫ್ರೈ ಮಾಡ್ಕೊಂಡು ತಿನ್ಬೋದು. ಈಗ ನೋಡಿರಿ ಈ ರೀತಿ ಮಧ್ಯದಲ್ಲಿ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ ವಾವ್ ಸೂಪರಾಗಿ ಬಂದಿದೆ. ಲೇಯರ್ಸ್ ಕೂಡ ನೋಡಿರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಒಳಗಡೆ ನಾವು ಫಿಲ್ ಮಾಡಿದಂಥ ಆಲೂ ಮಸಾಲ ಕೂಡ ಪರ್ಫೆಕ್ಟಾಗಿ ಬೆಂದಿದೆ, ನೋಡ್ತಿರ್ಬೋದು. ಇದರ ಅರೋಮಾ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾವು ಅಜ್ವಾಯಿನ್ ಇದೆಲ್ಲ ಹಾಕಿರೋದ್ರಿಂದ ಸೂಪರಾಗಿ ಬರುತ್ತೆ. ನೋಡಿರಿ ನಾನು ಎಲ್ಲದನ್ನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಇದನ್ನು ಸ್ಲರಿನಲ್ಲಿ ಡಿಪ್ ಮಾಡೋಣ. ಡಿಪ್ ಮಾಡಿ ನಾವು ಇದನ್ನು ಫ್ರೈ ಮಾಡೋಕ್ಕಿರುತ್ತೆ ನೋಡಿರಿ. ಹಾಗಾಗಿ ನೀವು ತುಂಬ ಇದನ್ನು ನೀರಾಗೂ ಮಾಡಬಾರ್ದು, ತುಂಬ ಗಟ್ಟಿಯಾಗೂ ಮಾಡಬಾರ್ದು. ಸ್ಲರಿನ ಈ ಹದದಲ್ಲಿ ಇರಬೇಕು ನೋಡಿರಿ. ಈ ಥರ ಡಿಪ್ ಮಾಡಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟು ಸಡನ್ನಾಗಿ ಕರೆದು ಬಿಡಬೇಕು. ಈಗ ನಾನಿಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ, ಯಾಕೆಂದರೆ ತಣ್ಣಗಿರೋ ಎಣ್ಣೆಯಲ್ಲಿ ಹಾಕಿದರೆ ಕೋಟಿಂಗ್ ಚೆನ್ನಾಗಿ ನಿಂತ್ಕೊಳ್ಳೋದಿಲ್ಲ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನೀವು ಹಾಕಬೇಕು. ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ, ಡೀಪ್ ಫ್ರೈ ಮಾಡ್ತಾಯಿಲ್ಲ. ಶಾಲೋ ಫ್ರೈಗೆ ಬೇಕಾದಷ್ಟು ಎಣ್ಣೆನ ಹಾಕಿದ್ದೀನಿ. ನಿಮಗೆ ಇಷ್ಟ ಇದೆ ಅನ್ನೋರು ನೀವು ಡೀಪ್ ಫ್ರೈ ಅನ್ನೋದ್ರೂ ಮಾಡ್ಬೋದು. ನೋಡಿರಿ ನಾನಿಲ್ಲಿ ಒಂದೊಂದನ್ನೇ ಸ್ಲರಿನಲ್ಲಿ ಅದ್ಬಿಟ್ಟು ಎಲ್ಲ ಪೀಸಸ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಇದೇ ರೀತಿ ಮಾಡಿಕೊಂಡು ತಿಂದು ನೋಡಿರಿ ಹೇಗೆ ಬಂತು ಅಂತ ತಿಳಿಸಿ. ಇದೇ ರೀತಿ ನಾನು ಎಲ್ಲ ಆಲೂಗಡ್ಡೆ ರೆಸಿಪಿನೂ ಸಹಿತ ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ಅಲ್ಲಿ ಹೋಗಿ ನೀವು ನಮ್ಮ ಚಾನಲ್ ಓಪನ್ ಮಾಡಿ ನೋಡಿದ್ರೆ ನಿಮಗೆಲ್ಲ ಸ್ನ್ಯಾಕ್ಸ್ ರೆಸಿಪಿ ಆಗಿರ್ಬೋದು, ರೈಸ್ ರೆಸಿಪಿ ಆಗಿರ್ಬೋದು, ವೆಜ್ಜು ನಾನ್ ವೆಜ್ಜು ಕರಿ ರೆಸಿಪಿ ಪ್ರತಿಯೊಂದನ್ನು ನಾನು ನಿಮಗೆ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಯಾವುದಾದ್ರೂ ನಿಮ್ಗೆ ಇಷ್ಟ ಅನಿಸಿದ್ರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ರಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಾರ್ದೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಯಾಕೆಂದರೆ ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬಿಂದನೇ ನಮಗೆ ಒಂದು ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನೂ ಒಳ್ಳೆ ರೆಸಿಪಿಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕೆ ಒಂದು ಸ್ಕೋಪ್ ಸಿಕ್ಕಂಗಾಗುತ್ತೆ ನೋಡಿ. ಹಾಗಾದರೆ ನಾನಿಲ್ಲಿ ಇದನ್ನು ಒಂದು ಸೈಡ್ ಪೂರ್ತಿ ಬೆಂದ ಮೇಲೇ ಫ್ರೈ ಮಾಡಿ ತಿರುಗಿಸಾಕಬೇಕು, ಏಕೆಂದರೆ ಕೋಟಿಂಗ್ ಚೆನ್ನಾಗಿ ನಿಂತ್ಕೊಳ್ಳುತ್ತೆ ನೋಡಿರಿ. ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದಾವೆ, ಇವಾಗಲೇ ಇದನ್ನು ತಿರುಗಿಸಾಕ್ರಿ. ಚೆನ್ನಾಗಿ ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ರಿ. 1-2 ನಿಮಿಷ ಈ ಥರ ತಿರುಗಿಸಿ ಹಾಕಿದ್ಮೇಲೆ 1-2 ನಿಮಿಷ ಲೋ ಫ್ಲೇಮ್ ಇಟ್ಟು ಫ್ರೈ ಮಾಡ್ಕೊಳ್ರಿ. ಆವಾಗ ಏನಾಗುತ್ತೆ, ಒಳಗಡೆಯಿಂದನೂ ಸಹಿತ ಲೇಯರ್ಸು ಚೆನ್ನಾಗಿ ಫ್ರೈ ಆಗಿರುತ್ತೆ, ತಿನ್ನೋಕ್ಕೆ ಒಳ್ಳೆ ಮಜಾ ಇರುತ್ತೆ ನೋಡಿರಿ. ಇದು ನೋಡಿರಿ 1-2 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಬಿಟ್ರೆ ತುಂಬ ಚೆನ್ನಾಗಿ ಫ್ರೈ ಆಗ್ತವೆ. ಈಗ ಇದನ್ನು ಎಣ್ಣೆ ಏನು ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡಿರೋದಿಲ್ಲ. ಇದು ನೋಡ್ತಿರ್ಬೋದು ನೀವು, ನಾವು ಹಾಕಿದ್ದಾಗ ಎಷ್ಟು ಎಣ್ಣೆ ಇದೆನೋ ಇವಾಗ ಕೂಡ ಅಷ್ಟೇ ಇದೆ, ಜಾಸ್ತಿ ಆಯಿಲ್ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಾವು ಸ್ಲರಿನಲ್ಲಿ ಡಿಪ್ ಮಾಡಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೋಡಿರಿ. ಖಂಡಿತ ನೀವು ಇದನ್ನು ಟ್ರೈ ಮಾಡಿರಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ರೆಸಿಪಿನ ಶೇರ್ ಮಾಡ್ಕೊಳ್ರಿ, ಏಕೆಂದರೆ ಅವರು ಒಂದು ಹೊಸ ರೆಸಿಪಿ ಕಲ್ತಂಗೆ ಆಗುತ್ತೆ, ಹೊಸ ಟೇಸ್ಟ್ ಮಾಡ್ದಂಗೆ ಆಗುತ್ತೆ ನೋಡಿರಿ. ಇದನ್ನು ಚೆನ್ನಾಗಿ ಎಣ್ಣೆ ಬಸ್ತು ತಗೊಳ್ರಿ. ನಿಮಗೆ ಇದು ಇದ್ದವರು ಏನು ಮಾಡಬೇಕು, ಟಿಶ್ಯೂ ಪೇಪರ್ನಲ್ಲಿ ಹಾಕ್ರಿ. ಎಣ್ಣೆ ಜಾಸ್ತಿ ಅಬ್ಸರ್ವ್ ಆಗಿದ್ದರೆ ಅದೆಲ್ಲ ಹೀರ್ಕೊಂಡ್ಬಿಡುತ್ತೆ, ಆವಾಗ ಜಾಸ್ತಿ ಎಣ್ಣೆ ಅನಿಸೋದಿಲ್ಲ. ಇಲ್ಲಾಂದರೆ ಈ ರೀತಿ ಪೂರ್ತಿ ಎಣ್ಣೆ ಬಸ್ತು ನೀವು ತಗೊಳ್ರಿ, ಆವಾಗ ಇನ್ನೂ ಚೆನ್ನಾಗಿ ಇರುತ್ತೆ ನೋಡಿರಿ. ನೋಡಿ ಇದೇ ರೀತಿ ಎಲ್ಲದನ್ನು ಪ್ರಿಪೇರ್ ಮಾಡ್ಕೊಳ್ರಿ. ಮಿಕ್ಕಿದ ಎಲ್ಲದನ್ನು ನಾನು ಸ್ಲರಿನಲ್ಲಿ ಡಿಪ್ ಮಾಡಿ ಇದೇ ರೀತಿ ಫ್ರೈ ಮಾಡಿ ತೊಗೊಂಡು ಬರ್ತೀನಿ ನೋಡಿ. ಎಲ್ಲದನ್ನು ಸ್ನ್ಯಾಕ್ಸು ಫ್ರೈ ಮಾಡಿದ್ದೀನಿ ನೋಡಿರಿ. 1 ಆಲೂಗಡ್ಡೆ ಮತ್ತು 1 ಕಪ್ ಗೋಧಿ ಹಿಟ್ಟಿನಲ್ಲಿ ಇಷ್ಟೊಂದು ಕ್ರಿಸ್ಪಿಯಾದಂಥ ಸ್ನ್ಯಾಕ್ಸನ್ನು ನಾವು ಪ್ರಿಪೇರ್ ಮಾಡ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿರ್ಬೋದು, ಯಾವಾಗಾದರೂ ನೀವು ಈ ಥರ ಮಾಡ್ಕೊಂಡು ತಿಂದು ನೋಡಿರಿ ಹೇಗೆ ಬಂತು ಅಂತೇಳಿ ತಿಳಿಸಿ. ತುಂಬ ಚೆನ್ನಾಗಿ ಬೆಂದಿದೆ ಒಳಗಡೆ. ನಾವು ಹಾಕಿರುವಂಥ ಮೈಲ್ಡ್ ಆಗಿರುವಂಥ ಮಸಾಲ ಕೂಡ ಒಳ್ಳೆ ಬಾಯಿಗೆ ರುಚಿ ಕೊಡ್ತಾಯಿದೆ ನೋಡಿರಿ.
ಸ್ಪೈಸಸ್ ಕೂಡ ತುಂಬ ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬ ರುಚಿಯಾಗಿದೆ. ಹಾಗಾದರೆ ನೋಡಿರಿ, ಟ್ರೈ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.